ಸರ್ ರೇಷ್ಮೆ ಮೇಯ್ಸ್ತೀನಿ ನಾನು 12 ವರ್ಷಕ್ಕೆ ಶುರುವಾದ 26ನೇ ವರ್ಷ ಗಂಟು ಮೇಯ್ಸ್ತಿ ರೇಷ್ಮೆ. ಇಂಥ ಮರಿ ಇದು ಹಾಲು ಮರಿ ತೊಂಡ ಮರಿ ಅಂತ ಎತ್ತಾಕ್ಬಿಡ್ತಿದ್ವಿ ನೋಡಿದ ತಕ್ಷಣ. ಇದಣ್ಣ ಇತ್ತಣ್ಣಾಗಲ್ಲ ಅಂತ ಗೊತ್ತಾಯ್ತದೆ. ಈಗಲೂ ಅಷ್ಟೇ ಇಂಥ ಮರಿ ಜರ ಕೂತ್ಕತ್ತಂತ ಹೋಗ್ಬಿಡ್ತೀನಿ. ಫಸ್ಟು 2 ಜರ, 1 ಜರದಲ್ಲಿ ಬರ್ತಾವಲ್ಲ ಮರಿ, ಅಲ್ಲಿ ಅಡಿಗೆ ಸಿಕ್ಕೊಂಡಿರ್ತಾವಲ್ಲ, ಅವು ಅಡಿಗೆ ಸಿಕ್ಕಬಾರ್ದಾಗ ತೆಳ್ಳಗಿಡ್ಬೇಕು ಸೊಪ್ಪ. ಆ ಟೈಮ್ಲಿನು ಮ್ಯಾಕ್ ಬರ್ಬೇಕು, ಅವು ಮ್ಯಾಕ್ ಬರಬೇಕು. ಒಂದು ಲೇಟ್ ಆದ್ರೂ ಮರಿ ಮ್ಯಾಕ್ ಬರೋ ಗಂಟ ಸೊಪ್ಪು ಹಾಕ್ಬಾರ್ದು ನೀವು. ಅವೇನು ಮಾಡ್ತಾವೆ ಸಣ್ಣ ಗಟ್ಟವಲ್ವಾ, ಕಿತ್ಕೊಂಡು ಮ್ಯಾಕ್ಗಳಾರು ದೊಡ್ಡ ಬಂದ್ಬಿಡ್ತಾವೆ. ಅಡ್ಡವಕ್ಕ ನೀ ಅಗತ್ ಬಿಡ್ಬೇಕಾದ್ರೆ ಕಡ್ಡಿ ಬೆರ್ಕಲಿ ಇಕ್ಕಲ್ ಮಾಡ್ಕೊಂಡು ಕರೆದು ಬಿಡ್ತಾವ. 16 ಕಾಲು ಕಳ ಒಂದು ಹುಡುಗ ಕಾಲೇಜ್ ಅಂದ್ರೆ ಏನ್ ಹೇಳಿರೋ 16 ಕಾಲು ಕಣಲ್ಲ ಈ ಮುಂಗನ ಬಾಡ ಇಲ್ಲ ಅದೇನು ನಿಂಗೆ ಅಂತ ಚೆನ್ನಾಗಿ ಮಿಸ್ತಿದ್ದೆ ಭವನ ಕಟ್ಸರ ಲಿಂಗಾಯತರು ಶಿವಕುಮಾರ ಸ್ವಾಮಿ ಅವನು ನಾನು ಭಾಳ ಫ್ರೆಂಡು ನಿನ್ನಂಗೆ. ಹೌದಾ? ಬಾವಂಜಿ ನಮ್ಮ ಕಡೆ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಆಸಾರ ಶುಕ್ರವಾರ ಬಾವನ್ ಸತಿ ಮಗೂರಿಗೆ. ಈಗೇನಕ್ಕೆ ರೇಷ್ಮೆ ಮೇಯಿಸ್ತಾ ಇಲ್ಲ ನೀವು? ನಾ ಬಿಟ್ಬಿಟ್ಟೆ. ಈಗ ಬೇರೆ ಮೇಯ್ಸ್ತಾರ ನಮ್ಮೂರ್ಲೆ ಬೇರೆ ಕಡೆ. ಅದೇ ಕಡ್ಡಿ ಕೂದಾಕದು ಅವ್ರು 2 ಎಕರೆಗೆ ಹಾಕೊಂಡು ಒಂದ್ಸತ್ತಕ್ಕೆ 1 ಲಕ್ಷ 1.5 ಲಕ್ಷ ಗೂಡು ಕೊಡ್ತಾರೆ. ಆಗ ಈಗಲೂ ನೀವು ಎಷ್ಟು ವರ್ಷದಿಂದ ಮೇಯಿಸ್ತಾ ಇದ್ದಿದ್ದು ರೇಷ್ಮೆ? ನಾನು ಅದೇ 12 ವರ್ಷಕ್ಕೆ ಶುರು ಮಾಡಿ 28ನೇ ವರ್ಷ ಗಂಟು ಮೇಯಿಸ್ತೀನಿ. ಅಂದರೆ 1960-70 ಮೇಯಿಸಿದ್ದೀರಿ. ಈಗ ನನಗೆ ಆಗಲೇ 78 ಆಗೋಯ್ತು. 78 ವರ್ಷ ನಿಮಗೆ. ಸ್ವತಂತ್ರ ಬಂದು 10 ವರ್ಷ ಶುರು ಮಾಡಿದ್ದೀರಿ. 57 60ರಿಂದ. ಆಗ ಎಷ್ಟು ರೈಟ್ ಇತ್ತು ನೀವು ಮೇಯಿಸುವಾಗ? ನಾವು ಮೇಯ್ಸಾಗ ಏನಾಗೆಲ್ಲ ತೂಕ ಚಿಂತಲ್ ತೂಕ. ಫ್ಯಾಕ್ಟ್ರಿ ನಮ್ಗೆ ಓಪನ್ ಆದ್ದೇವೆ ಮರಳಿಲಿ ಮುಡ್ಗುಂಡ ಅಂತ ಐತಲ್ಲ ಕೊಳಗದ ದಂಡಲ್ಲಿ, ಅಲ್ಲಿ ತಗೊಂಡೋಗಿದೆ ಕೂಡ. ನೀನು ಕೊಳ್ಳೇಗಾಲಕ್ಕೆ ಹೋಗಿಲ್ಲ, ರಾಮನಗರಕ್ಕೆ ಹೋಗಿದ್ದೀನಿ ದೊಡ್ಡ ಮಾರ್ಕೆಟ್ಗೆ. ಮೈಸೂರು ಮಾರ್ಕೆಟ್ ಆಗೋದಲ್ಲ, ಮೈಸೂರಿಗೆ ಹೋಗೋದು ಜಾಸ್ತಿ ನಾನು. ಮೈಸೂರು ಮಾರ್ಕೆಟ್ ಕೆಜಿ ಏನು ರೇಟ್ ಇತ್ತು ನೀವು ನಾವು ಮಾಡಿಸಿದಾಗ? 100 ರೂಪಾಯಿ ಹೋದ್ರೆ ಅದೇ ಭಾರಿ ರೇಟು ನಮ್ಗೆ. ದೊಡ್ಡ ದುಡ್ಡು ಅಂದ್ರೆ ಆಗ 500 kg ಬೆಳತಿದೆ. ಸಣ್ಣ ಗೂಡು 7 ಸೊಪ್ಪು ಹಾಕ್ತಿದ್ವು ನೋಡು. ಕಿತ್ಕೊಂಬಂದು ತ್ಯಾಮಿರಕ್ಕಿಲ್ಲ ಕತ್ತರ್ ಸಾಕೋದು. ಆಗ ಒಳ್ಳೆ ದುಡ್ಡು ಮಾಡಿ ಒಳ್ಳೊಳ್ಳೆ ಮನೆ ಕಟ್ಟಿ ನಮ್ಮ ಹೊತ್ತಿಗೆ 19 ಜನ ಒಂದಿನ ಕರ್ಕೊಂಡಿದ್ದೀನಿ ಬಾ ನೋಡು. ನಿಮ್ಮವ್ರ ಬೀದಿಲಿ ಕರ್ಕೊಂಡೋದ್ರೆ ಈಗ ಬಂದ್ರೆ ಬುದ್ಧಿ ಅಂತಾರೆ. ಮತ್ತೆ ಏನಕ್ಕೆ ಬಿಟ್ಬಿಟ್ರಿ ರೇಷ್ಮೆ ಮೇಯ್ಸೋದನ್ನ? ಇತ್ತಾಗ ಮಕ್ಕಳ ಮದುವೆ ಐತಲ್ಲ, ಮಕ್ಕಳ ಮದುವೆ ಆಯ್ತು. ಆಮೇಲೆ ನೀವೊಳಗೆ ಜಂಜಾಟ. ಇಲ್ಲೇ ಸುಮ್ಮನೆ ಕೂತಿರ್ಬೋದು. ಬಂದು ಇಲ್ಲಿಗೆ ಬಂದು 17 ವರ್ಷ ಆಯಿತು ಮೈಸೂರಿಗೆ. ಇಲ್ಲಿಗೆ ತೋಟಕ್ಕೆ ಬಂದು ಈ ತೋಟಕ್ಕೆ 17 ವರ್ಷದಿಂದ ಇಲ್ಲೇ ನೋಡ್ಕೊತಾ ಇದ್ದೀರಿ. ಚೆನ್ನಾಗೈತೆ ತೋಟ, ಲೇಔಟ್ ಆಗ್ಬಿಟ್ಟೈತೆ. ಓಕೆ, ಚೆನ್ನಾಗೈತೆ. ಸ್ವಿಮ್ಮಿಂಗ್ ಪೂಲ್ ಐತೆ. ಅದಕ್ಕೆಲ್ಲ ಬರೋಕ್ಕೆ ದುಡ್ಡು ಕೊಡ್ಬೇಕಾ? ಎಷ್ಟು? ಒಳಗೆ ಯಾರನ್ನೂ ಬಿಡಲ್ಲ. ಇಲ್ಲಿರೋರು ಮಾತ್ರ. ಇಲ್ಲಿರೋರು ನಾವು ಈಗ ನೀವು ಬಂದು ಪರಿಚಯ ಆಗಿದೆ, ಅಕಸ್ಮಾತ್ ಬಂದ ಹಿಂಗೀಗ ನಾವು ಮೂರವ್ರು ನೋಡ್ಬೇಕು ಅಂತಿದ್ದೆ. ಒಂದು ದಿನ ತಂಗಿದ್ರು ಹೆಂಗಿಲ್ಲ, ಊಟ ತಿಂಡಿ ಹಾಕ್ತೀವಿ. ಕೆಟ್ಟ ನಿಮ್ಗೆ ಗಾಡಿ ಕೆಟ್ಟೋಗೋದ ನಿಲ್ಸ್ಬಿಟ್ಟು ಹೋಗ ನೆನ ಬರ್ತಿ ಆಗ್ತದೆ. ಪಾರ್ಕ್ ಎಲ್ಲ ಇದೆ. ಪಾರ್ಕ್ ಅದ. ಇದು ಡಾಕ್ಟರ್ ತಗೊಂಡ್ರು ಮನೆ 1 ಕೋಟಿಗೆ. ಯಾವ್ದು ಈ ಮನೆನಾ? 1 ಕೋಟಿ ರೂಪಾಯಿ? 1 ಕೋಟಿ. ಚೆನ್ನಾಗೈತೆ, ತೋರಿಸ್ತೀನಿ. ಗೊತ್ತಾಯ್ತು ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು. ಇದು 1 ಕೋಟಿ ರೂಪಾಯಿ ಮನೆ. ಒಳ್ಳೆ ಲೇಔಟ್, ಯಾರೋ ಚೆನ್ನಾಗಿ ಪ್ಲ್ಯಾನ್ ಮಾಡಿ ದೊಡ್ಡ ರೋಡ್ ಎಲ್ಲ ಮಾಡಿದ್ದಾರೆ. ಇದು ಒಂದು ಗುಂಟ್ಕಿರಿ ಮತ್ತು ಮನಗನಹಳ್ಳಿ ಮೇನ್ ರೋಡಲ್ಲಿ ಸಿಗುತ್ತೆ. ಒಳ್ಳೆ ಪ್ಲೇಸು. ಈ ಕಡೆ ಬಂದರೆ ಬನ್ನಿ.